ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ನಲ್ಲಿ ಇದೊಂದು ಮೆಗಾ ಬಿಗ್ ಅಪ್ಡೇಟ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು. ಕಾರಣ ನೀವು ಒಂದೊಂದಾಗಿ ಬಿಗ್ ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಮತ್ತೊಂದು ಪ್ರಮುಖವಾದಂತಹ ನ್ಯೂಸ್ ಏನಪ್ಪಾ ಅಂದ್ರೆ, ಷರತ್ತು ಹಾಕಿನೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಓಕೆ ಅಂದಿದ್ರು ಅಂತ. ಷರತ್ತಿಗೆ ವರಿಷ್ಠರು ಒಪ್ಪಿದ ಮೇಲೆನೆ ರಾಜೀನಾಮೆಗೆ ಅವರು ಕೂಡ ಓಕೆ ಅಂತ ಹೇಳಿದ್ದು. ಏನ್ ಷರತ್ತುಗಳು ಹಾಗಾದ್ರೆ? ತಮಗಾಗಿನ, ತಮ್ಮ ಮಗನಿಗೋಸ್ಕರನ? ಅಲ್ಲ, ಬದಲಾಗಿ ಎಲ್ಲಾ ಸಮುದಾಯಗಳಿಗೂ ಸಂಬಂಧಪಟ್ಟಂತೆ ಯಾವ ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಅಲ್ಲಿ ಕಂಡೀಷನ್ಸ್ ಹಾಕಿದ್ರು. ದಲಿತ, ಲಿಂಗಾಯತ, ಕುರುಬ, ಅಲ್ಪಸಂಖ್ಯಾತ ಕೋಟಾದಡಿ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಂತ ಸಿದ್ದರಾಮಯ್ಯ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಯತೀಂದ್ರಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಅಲ್ಲಿ ಕಂಡೀಷನ್ ಹಾಕಿದ್ದು. ಸಿದ್ದರಾಮಯ್ಯ ಷರತ್ತಿನಂತೆ ಈ ನಾಲ್ವರಿಗೂ ಕೂಡ ಡಿಸಿಎಂ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಎದುರುಗಡೆ ಸಿದ್ದರಾಮಯ್ಯನವರು ತಮಗಾಗಿ ಆಗ್ಲಿ, ತಮ್ಮ ಕುಟುಂಬ ರಾಜಕಾರಣಕ್ಕಾಗಿ ಬೇಡಿಕೆ ಇಡ್ಲಿಲ್ಲ. ಬದಲಾಗಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಕೊಡಬೇಕು ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಕಂಡೀಷನ್ ಹಾಕಿತ್ತು. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸತೀಶ್ ಇದ್ದಾರೆ. ಈ ಲಿಸ್ಟ್ ನೋಡ್ತಾ ಇದ್ರಿ ನೀವೀಗ, 4 ಜನ ಏನ್ ಲಿಸ್ಟ್ ಇದೆ, ಇದು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥ ಲಿಸ್ಟು. ಇದರಲ್ಲಿ ಹಿಂದುಳಿದ ವರ್ಗಕ್ಕೆ ಒಬ್ರು ಕೊಡಬೇಕು, ದಲಿತರಿಗೆ ಒಬ್ರು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಒಬ್ಬರಿಗೆ, ಮತ್ತೆ ಲಿಂಗಾಯತ ಸಮುದಾಯರಿಗೆ ಒಬ್ಬರಿಗೆ ಡಿಸಿಎಂ ತರವನ್ನ ಕೊಡಿ ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಹೆಸರು ಹೇಳಿಲ್ಲ ಅವರು, ಬಟ್ ಕೆಲವೊಂದಿಷ್ಟು ಸಜೆಷನ್ ಮಾಡಿದ್ದಾರೆ. ಎಂಬಿ ಪಾಟೀಲ್ ಅತ್ಯಂತ ಆಪ್ತರು ಲಿಂಗಾಯತ ಸಮುದಾಯದವರು, ಹಾಗಾಗಿ ಅವರಿಗೆ ಡಿಸಿಎಂ ತರವನ್ನ ಕೊಡಿ ಅನ್ನೋದು ಸಿದ್ದರಾಮಯ್ಯನವರ ಒಂದು ಷರತ್ತು. ಜೊತೆಗೆ ಪರಮೇಶ್ವರ್ ಆಗಿರ್ಬೋದು, ಅದಾದ ನಂತರ ಜಮೀರಿಗೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರು ಜಮೀರು, ಹಾಗಾಗಿ ಜಮೀರ್ ಹೆಸರನ್ನ ತಂದಿಟ್ಟಿದ್ದಾರೆ ಅಂತ. ಈ ನಡುವೆ ಯತೀಂದ್ರ ಅಥವಾ ಬೇರೆ ಯಾರಿಗಾದ್ರೂ ಹಿಂದುಳಿದವ್ರಿಗೆ ಕೊಡಿ ಅನ್ನೋದು ಅವರ ಒಂದು ಡಿಮ್ಯಾಂಡ್. ಈ ಷರತ್ತನ್ನು ಹಾಕಿದ್ದಾರೆ. ಇದು ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಒಂದು ಪಟ್ಟಿ. ನಾವು ಆಗ್ಲೇ ನೋಡಿದ್ವಿ, ಒಂದು 10 ನಿಮಿಷದ ಹಿಂದೆ ಬೇರೆ ಒಂದು ಪಟ್ಟಿಯನ್ನು ನೋಡಿದ್ವಿ. ಅದು ಹೈಕಮಾಂಡ್ ಮತ್ತೆ ಡಿಕೆಶಿ ನಡುವೆ ನಡೆದಿರ್ತಕ್ಕಂಥ ಚರ್ಚೆ. ಅದು ಈಗ ಲಿಂಗಾಯತ್ ಕೋಟದಲ್ಲಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಎಂಬಿ ಪಾಟೀಲ್ ಕೊಡ್ಬೇಕು ಅಂತ, ಬಟ್ ಎಂಬಿ ಪಾಟೀಲ್ ಬದಲಾಗಿ ಈಶ್ವರ್ ಖಂಡ್ರೆ ಹೆಸರು ಚಲಾವಣೆಯಲ್ಲಿ ಇದೆ. ಈಶ್ವರ್ ಖಂಡ್ರೆಗೆ ಬಹುತೇಕ ಫಿಕ್ಸ್ ಆಗ್ಬಹುದು ಡಿಸಿಎಂ ಹುದ್ದೆ ಅಂತ, ಯಾಕಂದ್ರೆ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಆ ಒಂದು ಹೆಸರನ್ನ ಚರ್ಚೆ ಮಾಡಿದ್ದಾರೆ ಅಂತ. ಇನ್ಸ್ಟೆಡ್ ಆಫ್ ಜಮೀರ್ ಅಹಮದ್ ಖಾನ್ ಯುಟಿ ಖಾದರ್ ತರಬೇಕು ಅಂತ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವನ್ನ ಅಥವಾ ಅವ್ರು ಕೊಟ್ಟಂತಹ ಒಂದು ಫ್ರೀಡಮ್ ಅನ್ನ ಬೈ ಎಲೆಕ್ಷನ್ ಅಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಅಂತವ್ರಿಗೆ ಡಿಸಿಎಂ ಹುದ್ದೆ ಹೇಗೆ ಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಸ್ವತಃ ಹೈಕಮಾಂಡ್ ಕೂಡ ಈ ವಿಚಾರವನ್ನ ಹೇಳಿದೆ. ಹೀಗಾಗಿ ಯುಟಿ ಖಾದರ್ನ ತರಬೇಕು. ಅಲ್ಲಿ ಯುಟಿ ಖಾದರ್ ಪಕ್ಷನಿಷ್ಠರಾಗಿದ್ದಾರೆ. ಸೊ ಜಮೀರ್ಗಿರ್ತಕ್ಕಂಥ ಖ್ಯಾತಿ ಯುಟಿ ಖಾದರ್ಗೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಇದೆ. ಕೇವಲ ಮಂಗಳೂರು ಮಹಾ ಸೀಮಿತ ಆಗಿಲ್ಲ. ಅವರು ಯುಟಿ ಖಾದರ್ ಅಂದ್ರೆ ಅವ್ರಿಗೆ ಆ ಒಂದು ಪೊಸಿಷನ್ ಯಾಕೆ ಕೊಡಬಾರ್ದು ನಾವು? ಯಾಕಂದ್ರೆ ಕಳೆದ 3 ವರ್ಷದಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು. ಈಗ ಡಿಸಿಎಂ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಯುಟಿ ಖಾದರ್ ಹೆಸರನ್ನ ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಅದೊಂದು ಆಗ್ತಾ ಇದೆ. ಇನ್ನು ಉಳಿದಂತೆ ಪರಮೇಶ್ವರ್ ಈಗಾಗಲೇ ಹಿರಿಯ ಸಚಿವರಾಗಿದ್ರು, ಗೃಹ ಸಚಿವರಾಗಿದ್ರು, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈ ಹಿಂದೆ 2018ರ ಸರ್ಕಾರದಲ್ಲಿ ಡಿಸಿಎಂ ಕೂಡ ಆಗಿದ್ರು. ಹಾಗಾಗಿ ಮತ್ತೆ ಅವ್ರನ್ನ ಡಿಸಿಎಂ ಹುದ್ದೆಗೆ ಕರ್ತರಬೇಕು ದಲಿತ ಸಮುದಾಯದಿಂದ ಅಂತ ಈ ಒಂದು ಲಿಸ್ಟ್. ಪರಮೇಶ್ವರ್ ಹೆಸರನ್ನ ಸಿದ್ದರಾಮಯ್ಯನವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಪರಮೇಶ್ವರ್ ಹೆಸರನ್ನ ಇಟ್ಟಿದೆ. ಅಂದ್ರೆ ಪರಮೇಶ್ವರ್ ಎಲ್ಲರೂ ಒಪ್ಪಿಕೊಳ್ಳುವಂತ ನಾಯಕ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಡಿಸಿಎಂ ಆಗೋದು ಕನ್ಫರ್ಮ್. ಸೊ ಪರಮೇಶ್ವರ್ ಇಬ್ಬರಿಂದಲೂ ಕೂಡ ಪರಮೇಶ್ವರ್ ಕನ್ಫರ್ಮ್ ಆಗ್ತಾ ಇದೆ. ಯುಟಿ ಖಾದರ್ ಮತ್ತೆ ಜಮೀರ್ ನಡುವೆ ಪೈಪೋಟಿ ಇತ್ತು. ಯುಟಿ ಖಾದರ್ ಬಹುತೇಕ ಕನ್ಫರ್ಮ್ ಆಗ್ಬೋದು. ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಅಂದ್ರೆ ಈಶ್ವರ್ ಖಂಡ್ರೆ ಕನ್ಫರ್ಮ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಸಿದ್ದರಾಮಯ್ಯ ಕೊಟ್ಟಂತಹ ಲಿಸ್ಟ್ ನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು. ಸಿದ್ದರಾಮಯ್ಯ ಯತೀಂದ್ರಗೆ ಕೊಡಿ ಅಂತ ಕೇಳಿಲ್ಲ, ಬಟ್ ಹಿಂದುಳಿದ ವರ್ಗದವ್ರಿಗೆ ಒಬ್ರು ಕೊಡಬೇಕು ಅಂತ. ಅದು ಯತೀಂದ್ರ ಆಗ್ಬಹುದು ಅಥವಾ ಬೇರೆ ಒಬ್ಬ ನಾಯಕನು ಆಗ್ಬಹುದು. ಸೊ ವೆಯ್ಟ್ ಮಾಡೋಣ ಯಾರು ಆಗಬಹುದು ಅಂತ.
ಒಟ್ಟಿನಲ್ಲಿ ಈ ಒಂದು 4 DCM ಹುದ್ದೆ ಅಂತೂ ಕೂಡ ಕನ್ಫರ್ಮ್ ಆಗ್ತಾ ಇದೆ. ಸಿದ್ದರಾಮಯ್ಯ ಓಕೆ ಹೇಳಿದ್ದಾರೆ, DK ಶಿವಕುಮಾರ್ ಕೂಡ ಓಕೆ ಮಾಡಿದ್ದಾರೆ. ಹೈಕಮಾಂಡ್ ಒಂದು ಅಂತಿಮ ಮುದ್ರೆಯನ್ನ ಆಗ್ಬೇಕು, ಯಾರು ಫೈನಲ್ ಲಿಸ್ಟ್ ಅಲ್ಲಿ ಉಳಿತಾರೆ ಅಂತ. ಸೌಖ್ಯ, ಅಲ್ಲಿಗೆ ಇಲ್ಲಿವರೆಗೂ ಕೂಡ ಸಿಎಂ ಹುದ್ದೆಗೆ ಈಕ್ವಲ್ ಆಗಿ DCM ಹುದ್ದೆಯನ್ನ DK ಶಿವಕುಮಾರ್ ಅವರು ಅನುಭವಿಸಿದ್ರು. ಆದ್ರೀಗ ನಮ್ಮ ರಾಜ್ಯದಲ್ಲಿ 4 DCM ಹುದ್ದೆಗಳು ಕ್ರಿಯೇಟ್ ಆಗುತ್ತೆ ಅಂತ. ಅಂದ್ರೆ ಈ ಅಧಿಕಾರ ಅಂತ ಬಂದಾಗ ಹೆಂಗಿರುತ್ತೆ DCM ಅಧಿಕಾರ 4 ಜನ ಅಂತ ಬಂದಾಗ? ಸೌಖ್ಯ, DCM ಹುದ್ದೆ ಅನ್ನೋದು ಕಾನ್ಸ್ಟಿಟ್ಯೂಷನಲಿ ಅದಕ್ಕೆ ರೈಟ್ಸ್ ಇಲ್ಲ. ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಏನು ಸಾಂವಿಧಾನಿಕ ಹುದ್ದೆ ಅಲ್ಲ DCM. ಅದು ಆಯಾ ರಾಜ್ಯ ಸರ್ಕಾರಗಳು ತಮ್ಮ ಏನು ಲೀಡರ್ಸ್ ಏನಿರ್ತಾರೆ, ಲೀಡರ್ಸ್ಗೆ ಒಂದು ಹುದ್ದೆಯನ್ನ ಕೊಡಬೇಕು, ಒಂದು ಪ್ಯಾರಲಲ್ ಪವರ್ ಸೆಂಟರ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಒಂದು ಹುದ್ದೆಯನ್ನ ಕ್ರಿಯೇಟ್ ಮಾಡ್ತಾರೆ. 2023ರಲ್ಲಿ ಸಿದ್ದರಾಮಯ್ಯ ಅವರು CM ಆದಾಗ DK ಶಿವಕುಮಾರ್ನ DCM ಮಾಡಿದ್ರು. ಆಕ್ಚುಲಿ 2023ಕ್ಕೆ DK ಶಿವಕುಮಾರ್ CM ಆಗ್ಬೇಕು ಅಂತ ಬಯಸಿದವರು. ಆದ್ರೆ ಹಿರಿಯ ಅನ್ನೋ ಕಾರಣಕ್ಕಾಗಿ ಅಥವಾ ಅನುಭವಿ ಅನ್ನೋ ಕಾರಣಕ್ಕಾಗಿ 1-2 ವರ್ಷ ಅಥವಾ 2.5 ವರ್ಷ ಒಪ್ಪಂದ ಮಾಡ್ಕೊಳ್ತೀವಿ ಅನ್ನೋ ಲೆಕ್ಕಾಚಾರ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರಿಗೆ CM ಸ್ಥಾನವನ್ನು ಕೊಟ್ಟಿದ್ರು. ಸೊ DK ಶಿವಕುಮಾರ್ ಪಕ್ಷವನ್ನ ಸಂಘಟನೆ ಮಾಡಿ ಇಷ್ಟು ದೊಡ್ಡ ಬಹುಮತವನ್ನ ಗಳಿಸಿ ಅಧಿಕಾರಕ್ಕೆ ಬಂದಿದೆಯಲ್ಲ ಏನಪ್ಪಾ ಅಂತ ಅಂದಾಗ, ಹಾಗಾಗಿ DCM ಹುದ್ದೆಯನ್ನ ಕ್ರಿಯೇಟ್ ಮಾಡಿದ್ರು, DCM ಹುದ್ದೆಯನ್ನ ಕೊಟ್ರು. ಈಗಲೂ ಅಷ್ಟೇ ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾಗಿ ತಾನು ಕೊಡ್ತಾ ಇದ್ದೀನಿ ರಾಜೀನಾಮೆ, ಅಟ್ಲೀಸ್ಟ್ ನಮ್ಮ ಬೆಂಬಲಿಗರಿಗೆ ಒಂದು ಹುದ್ದೆಯನ್ನ ಕೊಡಿ ಅನ್ನೋದು ಅವರ ಒಂದು ಷರತ್ತಾಗಿತ್ತು. ಹೀಗಾಗಿನೇ ಪ್ಯಾರಲಲ್ ಅಂತಲ್ಲ ಅಥವಾ ಪವರ್ ಸೆಂಟರ್ ಕ್ರಿಯೇಟ್ ಮಾಡಬೇಕು ಅಂತಲ್ಲ, ಸಿದ್ದರಾಮಯ್ಯನವರ ಒಂದು ಷರತ್ತು ಅಥವಾ ಅವರ ಒಂದು ಮನವಿ ಮೇರೆಗೆ ಒಂದು ಈ 3-4 ಜನಕ್ಕೆ ನಾವು DCM ಕೊಡ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಿರೋದನ್ನ ಗಮನಿಸಬಹುದು ಸೌಖ್ಯ. ಬಟ್ DK ಶಿವಕುಮಾರ್ ವೆಯ್ಟ್ ಮಾಡಿದಂತಹ ಕಳೆದ 3 ವರ್ಷಗಳಿಂದ ವೆಯ್ಟ್ ಮಾಡಿದ್ರು CM ಆಗ್ಬೇಕು ಅಂತ. ಆ ಟೈಮ್ ಬಂದಿದೆ ಈಗ. ಸೊ DK ಶಿವಕುಮಾರ್ CM ಆಗ್ತಾ ಇದ್ದಾರೆ ಕನ್ಫರ್ಮ್. ಉಳಿದಂತಹ ಪ್ರಕ್ರಿಯೆ ಸಹಜವಾಗಿ ನಡೀತಾನೆ ಇರುತ್ತೆ, ಇವತ್ತಿಗೆ ಮುಗಿಯಲ್ಲ. ಇದೀಗ ನಾಳೆ 10ವರೆಗೆ ನಂತರ ಸಿದ್ದರಾಮಯ್ಯನವರನ್ನು ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದಾದ ನಂತರ ಈ ಎಲ್ಲ ಪ್ರೊಸೆಷನ್ಸ್, ಈ ಎಲ್ಲ ಪ್ರಕ್ರಿಯೆ ಮತ್ತಷ್ಟು ಚುರುಕಾಗುತ್ತೆ ಸೌಖ್ಯ.